Hello everyone, welcome to my video lecture on the topic role of HRM in organization. Firstly, I hope everyone is staying safe and are at their home and only going out when it is necessary. Wear mask, maintain social distance and vaccinated on your turn. We will start our class now. What is HRM? HRM means human resource management, popularly known as HRM means it is the organization or the department that looks after the hiring, managing and firing of staff. It focuses on the function of within the organization or business, ensuring best work work practice work practices are in place at all times. In simple words, HRM can be defined as effective management of people in an organization. HR manager plays a important role to achieve organizational objectives. ಅಂದ್ರೆ ಸಾಂಸ್ಥಿಕ ಉದ್ದೇಶಗಳನ್ನ ಸಾಧಿಸಲು ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಾನೆ ಅನ್ನುವಂಥದ್ದು. It is a human resource or work people who perform task and achieve company goals. ಅಂದರೆ ಇದು ಮಾನವ ಸಂಪನ್ಮೂಲ ಮತ್ತು ಜನರ ಕೆಲಸದ ಜನರು ಅವರ ಕಾರ್ಯಗಳನ್ನು ಹೇಗೆ ನಿರ್ವಹಿಸುತ್ತಾರೆ ಮತ್ತೆ ಕಂಪನಿಯ ಉದ್ದೇಶಗಳನ್ನು ಸಾಧಿಸುತ್ತಾರೆ ಅನ್ನುವಂಥದ್ದು. ಸೊ human resource is a must an organization. ಅಂದರೆ ಕಂಪನಿಗಳ ಉದ್ದೇಶ ಸಂಸ್ಥೆಗಳ ಉದ್ದೇಶದಿಂದ ಮಾನವ ಸಂಪನ್ಮೂಲ ಅತ್ಯಗತ್ಯ ಅನ್ನುವಂಥದ್ದು. ನೆಕ್ಸ್ಟ್, to get the right number and right kind of human resources at the right time of the company need to motivate, prepare and develop the human resources to perform
task, the person in charge of the job, that is a human resource manager, is no less important in an organization than human resource work. ಅಂದರೆ ಕಂಪನಿಯ ಅಗತ್ಯತೆ ಇರುವುದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಸಂಖ್ಯೆ ಮತ್ತು ಸರಿಯಾದ ರೀತಿಯ ಮಾನವ ಸಂಪನ್ಮೂಲಗಳನ್ನು ಪಡೆಯಲು ಮತ್ತು ಒಂದು ಕಾರ್ಯವನ್ನ ನಿರ್ವಹಿಸಲು ಸಂಪನ್ಮೂಲಗಳನ್ನು ಪ್ರೇರೇಪಿಸಲು, ತಯಾರಿಸಲು ಮತ್ತು ಅಭಿವೃದ್ಧಿ ಪಡಿಸಲು ಅಂತಹ ಕೆಲಸದ ಉಸ್ತುವಾರಿ ಅಂದರೆ ಮಾನವ ಸಂಪನ್ಮೂಲಗಳ ವ್ಯವಸ್ಥಾಪಕರ ಕಡಿಮೆ ಇಲ್ಲ. ಕೆಲಸದಲ್ಲಿ ಮಾನವ ಸಂಪನ್ಮೂಲಕ್ಕಿಂತ ಸಂಸ್ಥೆಯೇ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದು. different roles of HR in organization ಅಂದರೆ ಸಂಸ್ಥೆಯಲ್ಲಿ ಇರುವ ಮಾನವ ಸಂಪನ್ಮೂಲಗಳ ವ್ಯವಸ್ಥಾಪಕರ ವಿಭಿನ್ನ ಪಾತ್ರಗಳು ಅಂದ್ರೆ ಅಡ್ವೈಸರಿ ರೋಲ್ ಅಂದ್ರೆ ಸಲಹಾ ಪಾತ್ರ, ಜನರು, ಸಿಬ್ಬಂದಿ ನೀತಿಗಳು ಮತ್ತೆ ಕಾರ್ಯವಿಧಾನಗಳ ಪರಿಣಾಮ ಬೀರುವ ಯಾವುದೇ ಸಮಸ್ಯೆಗಳಿಗೆ ಪರಿಹಾರಗಳ ಕುರಿತು ನಿರ್ವಹಣೆ HRM ಸಲಹೆ ನೀಡುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್, ಪ್ರೋ ಆಕ್ಟಿಂಗ್ ರೋಲ್ ಅಂತ ಅಂದ್ರೆ ಪರ ನಟನೆ ಪಾತ್ರ ಅಂದ್ರೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಸಂಘರ್ಷ ಮತ್ತು ಕಾರ್ಮಿಕರ ನಿರ್ವಹಣೆಯ ನಡುವಿನ ವ್ಯತ್ಯಾಸಗಳ ಸಂಭವನೀಯ ಪ್ರದೇಶಗಳನ್ನು ಖಚಿತಪಡಿಸುತ್ತಾರೆ. ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಅಂಶಗಳನ್ನು ಗುರುತಿಸುತ್ತಾರೆ ಅನ್ನುವಂಥದ್ದು. ವೆಲ್ಫೇರ್ ರೋಲ್ ಅಂದ್ರೆ ಕಲ್ಯಾಣ ಪಾತ್ರ ಅಂದ್ರೆ HR ನ ನೌಕರರ ಒಂದು ಸುಧಾರಣೆ ಮತ್ತೆ ಯೋಗಕ್ಷೇಮ ಕಲ್ಯಾಣ ಸೌಲಭ್ಯಗಳನ್ನ ಕುರಿತು ಒದಗಿಸುವಂಥದ್ದು. ಡೆವಲಪ್ಮೆಂಟ್ ರೋಲ್ ಅಂದ್ರೆ ಅಭಿವೃದ್ಧಿ ಕಾರ್ಯ, ತರಬೇತಿ, ವೃತ್ತಿ ಯೋಜನೆ ಮತ್ತು ಅಭಿವೃದ್ಧಿ ಸಮಾಲೋಚನೆ ವಿಷಯದಲ್ಲಿ ಮಾನವ ಸಂಪನ್ಮೂಲಗಳ ನೀತಿಯನ್ನ ರೂಪಿಸುವ ಮೂಲಕ ನೌಕರರ ಬೆಳವಣಿಗೆ
ಮತ್ತು ಅಭಿವೃದ್ಧಿಗೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂಥದ್ದು. ಮತ್ತೆ ಮೀಡಿಯೇಟರ್ಸ್ ರೋಲ್ ಅಂದ್ರೆ ಮಧ್ಯವರ್ತಿಯ ಪಾತ್ರ. ಅಂದ್ರೆ ವಿವಾದಗಳ ಇತ್ಯರ್ಥ ಪ್ರಕ್ರಿಯೆಯಲ್ಲಿ ಬೆಳೆದ ಅಭಿಪ್ರಾಯಗಳ ವ್ಯತ್ಯಾಸಗಳನ್ನು ತೊಡೆದುಹಾಕಲು ಮಾನವ ಸಂಪನ್ಮೂಲ ವ್ಯವಸ್ಥಾಪಕರ, ಕಾರ್ಮಿಕ ಸಂಘಗಳು ಮತ್ತು ಉನ್ನತ ನಿರ್ವಹಣೆಯ ನಡುವಿನಲ್ಲಿ ಸಂಪರ್ಕ ವ್ಯಕ್ತಿಯನ್ನಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ನೆಕ್ಸ್ಟ್, ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಅಂದರೆ ಸಾಮಾಜಿಕ ಉನ್ನತಿ ಪಾತ್ರ ಅನ್ನುವಂಥದ್ದು. ಸಮಾಜದ ಜನರಿಗೆ ಸೂಕ್ತವಾದ ಮಾನವ ಸಂಪನ್ಮೂಲಗಳ ನೀತಿಗಳನ್ನು ರೂಪಿಸುವಲ್ಲಿ ಸರಿಯಾದ ಆಕಾರವನ್ನು ನೀಡಲು ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕರ ಪಾತ್ರ ಪ್ರಮುಖವಾಗಿದೆ ಅನ್ನುವಂಥದ್ದು. ಮತ್ತೆ ಕೌನ್ಸಿಲರ್ಸ್ ರೋಲ್ ಅಂದ್ರೆ ಸಲಹೆಗಾರರ ಪಾತ್ರ. ಅಂದರೆ ಮಾನವ ಸಂಪನ್ಮೂಲಗಳ ವ್ಯವಸ್ಥಾಪಕರ ಮತ್ತೆ ಅವನು ನಿರ್ವಹಿಸುವಂತ ಕೆಲಸದ ಸ್ವರೂಪದಲ್ಲಿ ಕಾರ್ಮಿಕರು ಹತ್ತಿರ ಬರುತ್ತಿದ್ದಂತೆ ಅವರ ನಡುವೆ ತಿಳುವಳಿಕೆಯನ್ನ ಬೆಳೆಸುತ್ತಾರೆ ಮತ್ತೆ ಸಲಹೆಯನ್ನ ನೀಡುತ್ತಾರೆ. ಕಾರ್ಮಿಕರನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಸ್ಪೋಕ್ಸ್ ಪರ್ಸನ್ ರೋಲ್ ಅಂದ್ರೆ ವಕ್ತಾರನ ಕಾರ್ಯ ಪಾತ್ರ. ಕೈಗಾರಿಕಾ ವಿವಾದಗಳಲ್ಲಿ ಇತ್ಯರ್ಥಕ್ಕಾಗಿ ಮಾತುಕತೆ ನಡೆಸುವಾಗ ನೌಕರರಿಗೆ ಸಂಸ್ಥೆಯ ಆರೋಗ್ಯ, ವೃತ್ತಿ, ಶಕ್ತಿ ಇತ್ಯಾದಿಗಳನ್ನು ಚಿತ್ರಿಸುವ ವಿಷಯದಲ್ಲಿ HR ಕಾರ್ಯನಿರ್ವಾಹಕರು ಕಂಪನಿಯ ವಕ್ತಾರರನ್ನಾಗಿ ಕೆಲಸ ಮಾಡುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಮೋಟಿವೇಟರ್ಸ್ ರೋಲ್ ಅಂದ್ರೆ ಪ್ರೇರಕನ ಪಾತ್ರ. ಅಂದ್ರೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರ ಒಂದು ಕಾರ್ಯವೆಂದರೆ ನೌಕರರನ್ನ ತಮ್ಮದೇ ಆದ ಗುರಿಯನ್ನು ಸಾಧಿಸಲು ಪ್ರೇರೇಪಿಸಲು, ಹಾಗೆಯೇ ಸಾಂಸ್ಥಿಕ ಗುರಿಗಳನ್ನು ಪ್ರತಿಫಲ ಯೋಜನೆಗಳನ್ನು ಪರಿಹರಿಸುವ ಮೂಲಕ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಅಂತಹ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎನ್ನುವಂಥದ್ದು. ನೆಕ್ಸ್ಟ್, ಪ್ರೊಕ್ಯೂರರ್ಸ್ ರೋಲ್ ಅಂದ್ರೆ ಸಂಪಾದಕರ ಕಾರ್ಯ. ಮುಖ್ಯವಾಗಿ ಕಾರ್ಮಿಕರು ಸಂತೋಷವಾಗಿ
ತೃಪ್ತಿಯಾಗಿ ಸಂತೃಪ್ತಿಯನ್ನ ಹೊಂದಿ ಸ್ಥಿತಿಯನ್ನ ವ್ಯಕ್ತಪಡಿಸಿದಾಗ ಅವರು ವ್ಯವಸ್ಥಿತ ಸಮಸ್ಯೆ ಮುಕ್ತ ಕಾರ್ಯ ಖರೀದಿ ವ್ಯವಹಾರ ಮಾಡುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಆಸ್ ಎ ಚೇಂಜ್ ಏಜೆಂಟ್, ಬದಲಾವಣೆಯ ಪಾತ್ರ ಅಂದ್ರೆ ಉತ್ತಮ ಮಾನವ ಸಂಪನ್ಮೂಲವನ್ನ ಸ್ಥಾಪಿಸುವ ಮೂಲಕ ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕನು ಬದಲಾಯಿಸುತ್ತಿರುವ ವರ್ತನೆ, ಬದಲಾವಣೆಯ ಪಾತ್ರವನ್ನು ಸ್ವೀಕರಿಸುವ ಮೌಲ್ಯಗಳ ಬಗ್ಗೆ ಕಾರ್ಮಿಕರಿಗೆ ಮನವರಿಕೆ ಮಾಡಿ ಕೊಡುತ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್, ಮೇಂಟೆನೆನ್ಸ್ ರೋಲ್ ಅಂದ್ರೆ ಬದಲಾಯಿಸಿ ನಿರ್ವಹಣೆ ಪಾತ್ರವನ್ನ ಮಾಡುವಂಥದ್ದು. ಸೂಕ್ತವಾದ ನೀತಿಗಳನ್ನ ನಿರೂಪಿಸುವುದು, ಕಾರ್ಯಗಳನ್ನ ವಿನ್ಯಾಸಗೊಳಿಸುವುದು, ನೌಕರರ ಬೆಳವಣಿಗೆ ಮತ್ತೆ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಜಾರಿಗೆ ತರಲು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳುತ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್, ಡಿಸ್ಪ್ಯೂಟ್ ಪ್ರಿವೆನ್ಷನ್ ರೋಲ್ ಅಂದರೆ ವಿವಾದಗಳನ್ನ ತಡೆಗಟ್ಟುವಿಕೆ ಪಾತ್ರ, ನಿರ್ವಹಣೆ ಮತ್ತೆ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನ ತೆಗೆದುಹಾಕುವ ಮೂಲಕ ಮತ್ತೆ ಪರಸ್ಪರರ ಆಧಾರದ ಮೇಲೆ ತಿಳುವಳಿಕೆಯನ್ನ ಬೆಳೆಸುವ ಮೂಲಕ HR ಕಾರ್ಯನಿರ್ವಹಣೆ ಕಂಪನಿಗಳಲ್ಲಿ ಅನಾನುಕೂಲಕರ ವಾತಾವರಣವನ್ನ ಸೃಷ್ಟಿಸುತ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್, ಎಕ್ಸಿಕ್ಯೂಟಿವ್ ರೋಲ್ ಅಂದ್ರೆ ಕಾರ್ಯನಿರ್ವಾಹಕನ ಪಾತ್ರ ಅಂದ್ರೆ ಸಂಸ್ಥೆಯ ಸುಗಮ ಕಾರ್ಯನಿರ್ವಹಣೆ ಮತ್ತು ಪರಿಣಾಮಕಾತ್ಮಕವಾಗಿ HR ಮ್ಯಾನೇಜರ್ ಕಂಪನಿಯಲ್ಲಿನ ನೀತಿ ನಿರ್ಧಾರಗಳನ್ನ ನಿರ್ವಾಹಕರಾಗಿ ಕಾರ್ಯ ನಿರ್ವಹಿಸುತ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್, ಡಿಸಿಷನ್ ಮೇಕರ್ಸ್ ರೋಲ್ ಅಂದ್ರೆ ನಿರ್ಧಾರ ತಯಾರಕರ ಪಾತ್ರ ಅನ್ನುವಂಥದ್ದು. ಸಾಂಸ್ಥಿಕ ನೀತಿಗಳು ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳ ಉದ್ದೇಶಗಳನ್ನ ಮತ್ತು ಮಾನವ ಸಂಪನ್ಮೂಲಗಳ ರೂಪಿಸುತ್ತವೆ ಅನ್ನುವಂಥದ್ದು. ನೆಕ್ಸ್ಟ್, ಕೋಆರ್ಡಿನೇಟರ್ಸ್ ರೋಲ್ ಅಂದ್ರೆ ಸಂಯೋಜಕನ ಪಾತ್ರ ಅನ್ನುವಂಥದ್ದು. ಮಾನವ ಸಂಪನ್ಮೂಲ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಪಡಿಸಲು ವ್ಯಾಖ್ಯಾನಿಸುವ ಕಾರ್ಯವನ್ನ ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕರು ಸಹಿಸುತ್ತಾರೆ. ಮತ್ತೆ ನೀತಿಗಳನ್ನ ಪಾಲಿಸುವ ಜನರು ಕಾರ್ಯನಿರೂಪಕ್ಕೆ ತರುತ್ತಾರೆ ಅನ್ನುವಂಥದ್ದು. ಮತ್ತು
ಅವುಗಳಲ್ಲಿ ತಂಡದ ಮನೋಭಾವನೆಯನ್ನ ಬೆಳೆಸುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಸ್ಟ್ರಾಟಜಿಕ್ ರೋಲ್ ಅಂದ್ರೆ ತಂತ್ರಜ್ಞರ ಪಾತ್ರ ಅಂದ್ರೆ ಮಾನವ ಸಂಪನ್ಮೂಲಗಳ ಕಾರ್ಯತಂತ್ರಗಳನ್ನ ಪರಿಚಯಿಸುವ ಮತ್ತು ಅನುಷ್ಠಾನಗೊಳಿಸುವ ಮೂಲಕ ಸಂಸ್ಥೆಯ ವ್ಯವಹಾರ ತಂತ್ರವನ್ನ ಸಾಧಿಸುವ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಕಾರ್ಯವನ್ನ ಕಾರ್ಯ ಮಾಡುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಮಾನಿಟರಿಂಗ್ ರೋಲ್ ಅಂದ್ರೆ ಉಸ್ತುವಾರಿ ಪಾತ್ರ ಅಂದ್ರೆ ಮಾನವ ಸಂಪನ್ಮೂಲಗಳ ನೀತಿಗಳು, ಕಾರ್ಯವಿಧಾನಗಳು, ಕಾರ್ಯಕ್ರಮಗಳು ಇದರಿಂದ ರೂಪಿಸಲ್ಪಡುತ್ತವೆ ಅನ್ನುವಂಥದ್ದು. ಉದ್ದೇಶಗಳನ್ನ ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಆಗಿದೆ. ಮತ್ತೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ನಿರ್ವಹಣೆಯನ್ನು ಮಾಡುತ್ತಾರೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು.